ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನ ಕಿತ್ಕೊಂಡು ಬೆಂಗಳೂರನ್ನ ಅಂದ ಮಾಡೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಅದರಲ್ಲಿ ಬಲಿಷ್ಠರಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಳಕ್ ಆಗದೆ ಇರತಕ್ಕಂಥ ಸರ್ಕಾರ ಏನೋ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಕೆಲಸ ಮಾಡ್ತಿರೋ ಕಾಣಿಸುತ್ತೆ. ಸೊ ಹಾಗಾಗಿ ಬಹಳ ಜವಾಬ್ದಾರಿಯಿಂದ ಈ ಕೆಲಸ ಮಾಡ್ತಿದ್ಯಾ ಇಲ್ವಾ ಅನ್ನೋದೇ ಪ್ರಶ್ನೆ. ತಿಂಗಳಲ್ಲಿ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಜುಲೈ ತಿಂಗಳಲ್ಲಿ ದಿಢೀರ್ನೆ ಬಂದು ಎತ್ತಂಗಡಿ ಮಾಡಿಸಿ ಅವರ ಹೊಟ್ಟೆ ಪಾಡಿಗಿದ್ದಂತ ಒಂದು ದಾರಿಯನ್ನ ಮಾರ್ಗನ ಕಿತ್ಕೊಂಡ್ರೆ ಇದ್ಯಾ? ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸೋದು, ಪಾದಚಾರಿ ಮಾರ್ಗಗಳನ್ನ ಮುಕ್ತಗೊಳಿಸುವಂತ ಏನು ಯೋಜನೆ ಕಾರ್ಯಕ್ರಮ ನಡೀತಾ ಇದೆ. ಬೆಂಗಳೂರು ಉಳಿಸಿ ಸಮಿತಿಯಿಂದ ಕೂಡ ಈ ವಿಷಯನ ಅಭ್ಯಾಸ ಮಾಡಿದಾಗ ನಮಗೆ ಕೆಲವು ವಿಷಯಗಳನ್ನ ಹಂಚ್ಕೊಳ್ಬೇಕು ಅಂತ ಅನ್ಸುತ್ತೆ. ಮಾನ್ಯ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತ ಶ್ರೀ ಕೃಷ್ಣ ಬೈರೇಗೌಡರು ಬೆಂಗಳೂರು ಎದುರಿಸ್ತಾ ಇರತಕ್ಕಂಥ 5 ಮುಖ್ಯ ಸಮಸ್ಯೆಗಳಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳು ಪಾದಚಾರಿ ಮಾರ್ಗಗಳನ್ನ ಆಕ್ರಮಿಸ್ಕೊಂಡಿರ್ತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಅಂತ ಅಂದ್ಬಿಟ್ಟು ಅದನ್ನ ನಾವು ಇವಾಗ ತೆರವುಗೊಳಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲರ ಬೆಂಬಲ ಇದೆ ಅಂತ ಅಂದ್ಬಿಟ್ಟು ಏನಾಗಿದೆ ಸಮಸ್ಯೆ ಗೊತ್ತಾ? ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಪಾದಚಾರಿ ಮಾರ್ಗ ಮೂಲಭೂತ ಹಕ್ಕು ಅಂತ ಹೇಳಿರೋ ಆಧಾರದ ಮೇಲೆ ಈ ಕಾರ್ಯಾಚರಣೆ ಆರಂಭ ಆಗಿದೆ ಅಂತ ನಾವು ವಾದ ತಗೊಂಡು ಮುಂದೆ ಅದನ್ನು ವಿಸ್ತರಿಸ್ತಾ ಈ ತರ ವ್ಯಾಪಾರಸ್ಥರು ಪಾದಚಾರಿ ಮಾರ್ಗಗಳನ್ನ ಆಕ್ರಮಿಸ್ಕೊಂಡಿರೋದಕ್ಕೇನೆ ಅಪಘಾತಗಳಾಗ್ತಾ ಇವೆ, 100 ಜನಕ್ಕೆ ಗಾಯ ಆಗ್ತಾ ಇವೆ ಅನ್ನೋ ಇನ್ನೊಂದು ಮಾಹಿತಿ ಕೂಡ ಬರ್ತಾ ಇದೆ. ಈಗ ಏನಾಗಿದೆ ಸಮಸ್ಯೆ ಅಂದ್ರೆ, ಒಂದು ಕಡೆ ಮೂಲಭೂತ ಹಕ್ಕಾಗಿ ಪಾದಚಾರಿ ಮಾರ್ಗಗಳ ಬಳಕೆ ಇದೆ, ಇನ್ನೊಂದು ಮೂಲಭೂತ ಹಕ್ಕು ಬದುಕಿನ ಹಕ್ಕೆ ಆಗಿದೆ. ಇವಾಗ ಈ 2 ಹಕ್ಕುಗಳನ್ನ ಒಂದ್ರ ವಿರುದ್ಧ ಒಂದು ಎತ್ಕಟ್ಟಂಗೆ ಸರ್ಕಾರ ನಿಂತಿಲ್ವಾ? ಅದು ಏನಾಗಿದೆ, ವಾಹನ ಸವಾರಿ ಮಾಡ್ತಕ್ಕಂಥ ಜನ ಆಗಿರ್ಲಿ ಅಥವಾ ಪಾದಚಾರಿಗಳಾಗಿರ್ಲಿ, ರಸ್ತೆ ನಮಗೆ ಫ್ರೀಯಾಗಿ ಸಿಗಬೇಕು ಅನ್ನೋದು ಒಂದು ಹಕ್ಕ ಪ್ರತಿಪಾದನೆ ಆದ್ರೆ, ಇನ್ನೊಂದು ಹಕ್ಕು ಬದುಕನ್ನೇ ಕಟ್ಕೊಳ್ತಾ ಸರ್ಕಾರದ ಯಾವುದೇ ಯೋಜನೆಗಳ ಮೇಲೆ ಡಿಪೆಂಡ್ ಆಗದಲೆ ತಾವು ಸ್ವತಂತ್ರವಾಗಿ ಬದುಕ್ತಾ ಇರೋ ಜನಗಳದ್ದು ಒಂದೇನೊಂದು ಸಮಸ್ಯೆ ಇದೆ. ಇವಾಗ ಸರ್ಕಾರ ಯಾವುದಕ್ಕೆ ಗಮನ ಕೊಡ್ತಾ ಇದೆ? ಮೂಲಭೂತವಾಗಿ ಒಂದು ವರ್ಗದ ಜನಸಾಮಾನ್ಯರನ್ನ ಇನ್ನೊಂದು ವರ್ಗದ ಜನಸಾಮಾನ್ಯರ ವಿರುದ್ಧ ಸರ್ಕಾರ ಎತ್ತುಕಟ್ಟಿ ಆಟ ಆಡ್ತಾ ಇದೆಯಾ? ಇದು ನಮಗೆ ಬರತಕ್ಕಂಥ ಬಹಳ ದೊಡ್ಡ ಪ್ರಶ್ನೆ. ಸರ್ಕಾರ ತನ್ನ ಹೊಣೆಗಾರಿಕೆಯನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದೆಯಾ? ಇಲ್ಲಿ ಬಹಳ ಮೂಲಭೂತ ಪ್ರಶ್ನೆ ಇಲ್ಲಿ ಕೇಳಬೇಕಾಗಿರತಕ್ಕಂಥದ್ದಂದ್ರೆ, 6 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಬೆಂಗಳೂರಿನಲ್ಲಿ ಒಂದು ಚುನಾಯಿತ ಆಡಳಿತ ಸಂಸ್ಥೆಯೇ ಇಲ್ಲ. ಬೆಂಗಳೂರಿನಲ್ಲಿ ಇನ್ನು ಬೀದಿ ಬದಿ ವ್ಯಾಪಾರಿಗಳ ಸಂಘ ಇದಕ್ಕೆ ಕಾಯ್ದೆನೇ 2014 ರೂಪುಗೊಂಡಿದೆ. ಅದೇ ಅನುಷ್ಠಾನ ಆಗ ಇಲ್ಲಿಂದ ಸಾಧ್ಯ? ಅದು ಅನುಷ್ಠಾನ ಮಾಡಬೇಕು. ಅದು ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆನೂ ಇದೆ, ಮತ್ತೆ ಅದರಿಂದ ಆಗ್ತಕ್ಕಂಥ ತೊಂದರೆಗಳನ್ನ ನಿವಾರಿಸಕ್ಕೂ ಕೂಡ ಕಾಯ್ದೆನಲ್ಲಿ ಬೇರೆ ಬೇರೆ ಮಾರ್ಗಗಳಿವೆ. ಈಗ ಆ ಕಾಯ್ದೆಯನ್ನು ಇಂಪ್ಲಿಮೆಂಟೇಷನ್ ಮಾಡದಲೇನೆ ಏಕಾಏಕಿ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿ, ಮಾರ್ಚ್ ತಿಂಗಳಲ್ಲಿ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಜುಲೈ ತಿಂಗಳಲ್ಲಿ ದಿಢೀರ್ನೆ ಬಂದು ಎತ್ತಂಗಡಿ ಮಾಡಿಸಿ ಅವರ ಹೊಟ್ಟೆ ಪಾಡಿಗಿದ್ದಂತ ಒಂದು ದಾರಿಯನ್ನ ಮಾರ್ಗನ ಕಿತ್ಕೊಂಡ್ರೆ ಇದ್ಯಾವ ನ್ಯಾಯ? ಸರ್ಕಾರ ತನ್ನ ಜವಾಬ್ದಾರಿಯನ್ನೇ ನಿರ್ವಹಿಸ್ಕೊಳ್ತಾ ಟೌನ್ ವೆಂಡಿಂಗ್ ಕಮಿಟೀಸ್ನ ಯಾಕೆ ಸ್ಥಾಪನೆ ಮಾಡಿಲ್ಲ? ಆ ಟೌನ್ ವೆಂಡಿಂಗ್ ಕಮಿಟಿಗಳ ಮೂಲಕ ಬೀದಿ ಬದಿ ವ್ಯಾಪಾರಕ್ಕೆ ಇರತಕ್ಕಂಥ ಝೋನ್ಗಳನ್ನ ಯಾಕೆ ಗುರುತಿಸಿಲ್ಲ? ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡ್ಬೇಕಾಗಿ ಬರುತ್ತೆ. ಇದು ಕೆಲವು ಜನಕ್ಕೆ ಅನುಕೂಲ ಆಯ್ತು ಅಂತ ಹೇಳಿ ಅವರನ್ನ ಇವನ್ ಮಾಧ್ಯಮಗಳಲ್ಲೂ ಇಂಟರ್ವ್ಯೂ ಮಾಡ್ತಾ ಈ ಜನಗಳನ್ನ ತೆರವು ಮಾಡಿಸಿದ್ರಿಂದ, ವ್ಯಾಪಾರಸ್ಥರನ್ನ ತೆರವು ಮಾಡಿಸಿದ್ರಿಂದ ಬಹಳ ಅನುಕೂಲ ಆಗಿದೆ ಅಂತ ಅಂದ್ಬಿಟ್ಟು ಒಂದು ವಾದವನ್ನ ಕೆಲವು ಮಾಧ್ಯಮಗಳು ಮುಂದಿಟ್ರೆ, ಇನ್ನೂ ಕೆಲವು ವಾದ ಬರ್ತಾ ಇರತಕ್ಕಂಥದ್ದು ಆ ಬೀದಿ ಬದಿ ವ್ಯಾಪಾರವೇ ನಂಬ್ಕೊಂಡಿದ್ದಂತ ಜನ ಅವ್ರ ಹೊಟ್ಟೆಪಾಡು ಕಿತ್ತು ಹಾಳಾಗೋಗಿರೋದ್ರಿಂದ ಅವ್ರ ಬದುಕೇನಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಮುಂದೆ ಇಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಎದುರಿಸಬೇಕಾಗಿರ್ತಕ್ಕಂಥ ಪ್ರಶ್ನೆ ಇಷ್ಟು, ಸರ್ಕಾರ ಬಹಳ ಜವಾಬ್ದಾರಿಯಿಂದ ಈ ಕೆಲಸ ಮಾಡ್ತಿದ್ಯಾ ಇಲ್ವಾ ಅನ್ನೋದೇ ಪ್ರಶ್ನೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಿಸಿದಂಗೆ ಕಾಣಿಸಲ್ಲ. ರಸ್ತೆಗಳನ್ನ ತೆರವುಗೊಳಿಸ್ತೀರಾ ಅಂತಂದ್ರೆ ಎಲ್ಲರ ಬೆಂಬಲನೂ ಅದಕ್ಕಿದೆ. ಸಾರ್ವಜನಿಕ ಸುಗಮ ಸಾರಿಗೆ ಸಂಚಾರಕ್ಕೆ ಸಹಾಯ ಮಾಡ್ಕೊಡ್ತೀರಾ ಜನಗಳ ಬೆಂಬಲ ಇದೆ. ಆದ್ರೆ ಸುಮಾರು 1.5 ಲಕ್ಷ ಜನ ಯಾರು ಬೀದಿ ಬದಿ ವ್ಯಾಪಾರ ನಂಬಿಕೊಂಡು ಅವರ ಕುಟುಂಬಗಳ ನಡ್ಕೊಂಡು ಹೋಗ್ತವೆ, ಅವ್ರಗಳ ಬದುಕೇನು ಅನ್ನೋ ಪ್ರಶ್ನೆನೂ ಸರ್ಕಾರ ಉತ್ತರಿಸಬೇಕಾಗುತ್ತೆ. ಸರ್ಕಾರ ಇನ್ನೇನು ಅನುಕೂಲ ಮಾಡ್ಕೊಡದೇ ಇದ್ರು ಕೂಡ ಆ ವ್ಯಾಪಾರಸ್ಥರಿಗೆ ಸರಿಯಾದಂತ ಅನುಕೂಲ ಮಾಡ್ಕೊಡ್ಬೇಕು. ಎಲ್ಲ ಊರಿಂದ ಆಚೆಗೆ ಝೋನ್ ಹುಡುಕ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಕೆಲವರು ನಿಂತ್ಕೊಂಡ್ಬಿಟ್ಟು ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡಿ ಅನ್ನೋದು ಸರಿ ಅಲ್ಲ. ಸೊ ಹಾಗಾಗಿ ಕಾನೂನಾತ್ಮಕವಾಗಿ ಇರತಕ್ಕಂತ ಅವಕಾಶಗಳನ್ನು ಸರಿಯಾಗಿ ಸರ್ಕಾರದಿಂದ ಬಳಕೆ ಮಾಡ್ಕೊಳ್ದಲೆ ಏಕಾಏಕಿ ದಿಢೀರನೆ ಅಗ್ಗದ ಪ್ರಚಾರಕ್ಕೋಸ್ಕರ ಕೆಲವು ರಸ್ತೆಗಳನ್ನ ತೆರವು ಮಾಡಿರ್ತಕ್ಕಂಥದ್ದು ಇದು ಒಪ್ಪತಕ್ಕದ್ದಲ್ಲ. ಜೊತೆಗೆ ಇಡೀ ದೇಶದಾದ್ಯಂತ ಇವತ್ತು ಈ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯಾಚರಣೆ, ಅದನ್ನೇ ಬಹಳ ದೊಡ್ಡ ಅಭಿವೃದ್ಧಿ ಅಂತ ಬಿಂಬಿಸುವಂತ ಕಾರ್ಯಾಚರಣೆ ಎಲ್ಲ ಕಡೆ ನಡೀತಾ ಇದೆ. ಕಲ್ಕತ್ತಾ ನಗರದಲ್ಲಿ ಇತ್ತೀಚೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಂಗೆ ವ್ಯಾಪಾರ ಮಾಡ್ತಿರ್ತಕ್ಕಂಥ ಜನಗಳ ಹೊಟ್ಟೆ ಹೊಡೆಯುವಂತ ಕೆಲಸನ ಹೊಸ ಸರ್ಕಾರ ಅಲ್ಲಿ ಮಾಡ್ತು. ಇದೇ ತರದ್ದು ಸ್ವಲ್ಪ ವರ್ಷಗಳ ಹಿಂದೆ ಗುರ್ಗಾಂವ್ನಲ್ಲಿ ಈ ಕೆಲಸ ಮಾಡಿದ್ದಾರೆ. ಈಗ ಬೆಂಗಳೂರು ಮಾಡ್ತಾ ಇದ್ದಾರೆ.
ಎಷ್ಟು ಜನ ಈ ತರ ಬೀದಿ ವ್ಯಾಪಾರದ ಮೇಲೆ ನಂಬ್ಕೊಂಡಿದ್ದಾರೆ ಅನ್ನೋದು ಸರ್ಕಾರದ ಬಳಿ ಅಧಿಕೃತ ಮಾಹಿತಿ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಒಂದ್ ಕಡೆ ಸುಪ್ರೀಂ ಕೋರ್ಟ್ದು ನಿರ್ದೇಶನನ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಸರ್ಕಾರ, ಇನ್ನೊಂದ್ ಕಡೆ ಎಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವ್ರು ಸರ್ವೆ ಮಾಡಬೇಕು, ಅದನ್ನ ಮಾಹಿತಿ ಸಂಗ್ರಹಿಸಬೇಕು ಅನ್ನೋದ್ರ ಬಗ್ಗೆನೂ ಏನು ಜವಾಬ್ದಾರಿಯನ್ನ ನಡ್ಕೊಳ್ಳೋದು ಕಾಣಿಸ್ತಾ ಇಲ್ಲ. 2024ರಲ್ಲಿ ಸರ್ವೆ ಆರಂಭಿಸ್ತೀವಿ ಅಂತ ಹೇಳಿರ್ತಕ್ಕಂಥ ಅಧಿಕಾರಿಗಳು 27,000 ಜನಗಳನ್ನ ಮಾತ್ರ ಮ್ಯಾಪ್ ಮಾಡಿದ್ದಾರೆ. ಆದ್ರೆ PM ಸ್ವನಿಧಿ ಅಂತಕ್ಕಂಥ ಯೋಜನೆ ಕೆಳಗಡೆ ಬೆಂಗಳೂರಲ್ಲಿ ಇರತಕ್ಕಂಥ 80,000 ಜನ ಸಾಲ ತಗೊಂಡಿದ್ದಾರೆ. ಹಾಗಾದ್ರೆ ಯಾವ ಮಾಹಿತಿ, ಯಾವ ಅಂಕಿಅಂಶ ಇದಕ್ಕೆ ತಾಳಮೇಳ ಆಗ್ತಾ ಇದೆ? ಹಾಗಾದ್ರೆ ಯಾವ್ದು ಅಧಿಕೃತ? ಸೊ ಹಾಗಾಗಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಇಷ್ಟೇ, ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿಯಿಂದ ಈ ಜನಗಳನ್ನ ಬೀದಿ ಬದಿ ವ್ಯಾಪಾರದ ಮೇಲೆ ತಮ್ಮ ಬದುಕನ್ನು ಕಟ್ಕೊಳ್ತಾ ಇರ್ತಕ್ಕಂಥ ಜನಗಳನ್ನ ಸಾರಾಸಗಟಾಗಿ ಎತ್ತಿ ಬೇರೆ ಕಡೆ ತಳ್ಳಿ ಅದನ್ನೇ ಅಭಿವೃದ್ಧಿ ಅಂತ ಬಿಂಬಿಸುವಂತ ಪ್ರಯತ್ನ ಒಂದು ಕಡೆ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರತಕ್ಕಂಥ ಜನಗಳಲ್ಲೂ ಪಟ್ಟಭದ್ರ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಅಲ್ಲೂ ಕೆಲವರು ಇರಬಹುದು, ಅವರು ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ದುರ್ಬಳಕೆನೂ ಮಾಡ್ಕೊಂಡಿರ್ಬೋದು, ಕೆಲವು ಕಡೆ ಕೆಲವು ಪರ್ಮನೆಂಟ್ ಸ್ಟ್ರಕ್ಚರ್ಗಳನ್ನ ಕಟ್ಕೊಂಡು ಇರ್ಬೋದು. ಮತ್ತೆ ಅವುಗಳನ್ನ ಗುರುತಿಸಬೇಕಾಗಿರೋ ಜವಾಬ್ದಾರಿ GB ಅಧಿಕಾರಿಗಳದು. ಅದನ್ನ ಮಾಡದೆ ಎಲ್ಲರ ಮೇಲೂ ಏಕಾಏಕಿ ಒಂದು ಬ್ರಹ್ಮಾಸ್ತ್ರನ ಪ್ರಯೋಗಿಸ್ತಕ್ಕಂಥ ಕೆಲಸ ಖಂಡಿತ ಒಪ್ಪತಕ್ಕದ್ದಲ್ಲ. ಇದನ್ನ ಬೆಂಗಳೂರಿನ ಎಲ್ಲ ಜವಾಬ್ದಾರಿಯುತ ನಾಗರಿಕರು ಒಪ್ಪದೆ ಇದಕ್ಕೆ ಪ್ರತಿಭಟಿಸಬೇಕು. ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನ ಕಿತ್ಕೊಂಡು ಬೆಂಗಳೂರನ್ನ ಅಂದ ಮಾಡೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಪಾದಚಾರಿ ಮಾರ್ಗಗಳನ್ನ ಆಕ್ರಮಿಸ್ಕೊಂಡಿರ್ತಕ್ಕಂಥದ್ದು ಬರೀ ಬೀದಿ ಬದಿ ವ್ಯಾಪಾರಿಗಳಲ್ಲ, ಇವನ್ ಬಹಳ ದೊಡ್ಡ ಪ್ರತಿಷ್ಠಿತ ಸಂಸ್ಥೆಗಳು ಬೇಕಾದಷ್ಟು ಬೆಂಗಳೂರಿನ ಪಾದಚಾರಿ ಮಾರ್ಗಗಳನ್ನ, ಸಾರ್ವಜನಿಕ ಜಾಗಗಳನ್ನ ಆಕ್ರಮಿಸ್ಕೊಂಡಿರ್ತಕ್ಕಂಥ ಹಲವಾರು ಉದಾಹರಣೆಗಳಿದೆ. ಉದಾಹರಣೆಗೆ ನಮ್ಮಲ್ಲಿ ಇವತ್ತು ಕ್ಯಾಚ್ಮೆಂಟ್ ಏರಿಯಾದಲ್ಲೇ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳ ಕಥೆ ಏನು, ರಾಜಕಾಲುವೆಗಳನ್ನೇ ದುರ್ಬಳಕೆ ಮಾಡ್ಕೊಂಡು ಬಂದಿರತಕ್ಕಂಥ ಬಿಲ್ಡಿಂಗ್ಗಳೇನು, ಈಗ ಅವುಗಳನ್ನೂ ತೆರವು ಮಾಡ್ತೀವಿ. ಈಗ ಪ್ರಶ್ನೆ ಎತ್ತಿದಾಗ ಅವುಗಳನ್ನೂ ತೆರವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಸಚಿವರು ಹೇಳ್ತಾರೆ. ಬಟ್ ಮೊದಲ ಕ್ರಮ ಎಲ್ಲಿ ತೆಗೆದಿರಿಸಬೇಕು? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ಬೇಕಾ, ಅಥವಾ ಎಲ್ಲಿ ಬ್ರಹ್ಮಾಸ್ತ್ರ ಎಲ್ಲಿಗೆ ತಕ್ಕಾಗಿರುತ್ತೋ ಅಲ್ಲಿಗೆ ಬಿಡ್ಬೇಕಾ? ಸೊ ಹಾಗಾಗಿ ಇಲ್ಲಿ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ, ಹಾಗಾಗಿ ಇದನ್ನ ನಾವೆಲ್ಲರೂ ಕೂಡ ಒಕ್ಕೊರಲಿಂದ ವಿರೋಧಿಸಬೇಕು.